ದೇಶವನ್ನ ಛಿದ್ರಗೊಳಿಸುವ, ದೇಶವನ್ನ ತುಕಡೆ ತುಕಡೆ ಮಾಡುವ, ದೇಶವನ್ನ ಒಡೆಯುವ ಯಾವೆಲ್ಲ ಕೆಲಸ ಮಾಡ್ತಾ ಪಾಕಿಸ್ತಾನ ಏನನ್ನೆಲ್ಲ ಮಾತಾಡ್ತದೋ ಆ ಮಾತು ನಿಮ್ಮ ಬಾಯಲ್ಲೂ ಬರ್ತಾ ಇದೆ. ನಮ್ಮ ಹುಂಡಿಯಿಂದ 3-4 ಕೋಟಿಗಳನ್ನ ಎತ್ತುತ್ತೀರಿ, ಅದನ್ನ ಮದ್ರಾಸ ಕಟ್ಟಲಿಕ್ಕೆ, ಚರ್ಚ್ ಕಟ್ಟಲಿಕ್ಕೆ, ಅವರಿಗೆ ಯಾತ್ರೆಗೆ ಹೋಗ್ಲಿಕ್ಕೆ ಅದರ ದುಡ್ಡನ್ನು ವ್ಯಯಿಸ್ತೀರಿ. ಸಿದ್ದರಾಮಯ್ಯನ ಗೌರ್ಮೆಂಟ್ ಅಲ್ಲಿ ಆದ ಘಟನೆ ಇದು. ಪಾಕಿಸ್ತಾನದವ್ರು ಮಾತಾಡೋ ಮಾತುಗಳೆಲ್ಲ ನೀವು ಭಾರತದಲ್ಲಿ ನಿಂತುಕೊಂಡು ಭಾರತದ ವಿರುದ್ಧವಾಗಿ, ಸೈನ್ಯದ ವಿರುದ್ಧವಾಗಿ, ದೇಶದ ಆಡಳಿತದ ವಿರುದ್ಧವಾಗಿ ನೀವು ಮಾತಾಡ್ತೀರಿ ಅಂತ ಆದ್ರೆ ನಿಮ್ಮ ನಾಲ್ಗೆ ಏನು ಅಂತ ಕೇಳುದಿಲ್ವ ಜನ? ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಗೆ ನಿಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಕೋವಿಯನ್ನೇ ಎತ್ತಿ ಒಂದು ಗುಂಡು ಹಾರಿಸಿದ್ರ? ಆ ಸ್ವಾತಂತ್ರ್ಯವನ್ನ ಕೊಟ್ರ ಸೈನ್ಯಕ್ಕೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ಇಡೀ ಮುಳುಗಿ ತೇಲಿ ಜನಜೀವನ ಅಸ್ತವ್ಯಸ್ತಗೊಂಡು ಸಾವು ನೋವು ಸಂಭವಿಸಿದರೂ ಕೂಡ ಮಳೆ ಬರುವುದು ಶುಭ ಸೂಚನೆ, ನಮಗೆ ಸಂತಸ ಆಗಿದೆ ಅಂಥೇಳಿ 2 ವರ್ಷದ ಸಿದ್ದರಾಮಯ್ಯನ ಸರ್ಕಾರದ ಸಾಧನೆಯ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋದು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದೇನೆ. ಬೆಂಗಳೂರು ಇಡೀ ಒಂದು ಮುಳುಗಡೆಯ ಪ್ರದೇಶವಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತಗೊಂಡು ಅದನ್ನು ನೋಡಲಿಕ್ಕೆ, ಹೇಳಲಿಕ್ಕೆ, ಕೇಳಲಿಕ್ಕೆ, ಪರಿಹಾರಕ್ಕೆ ಯಾವುದೇ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರು ಇರಲಿಲ್ಲ, ಯಾವುದೇ ರೀತಿಯ ಹೇಳುವವರು ಕೇಳುವವರು ಇರಲಿಲ್ಲ, ಸಚಿವರು ಇರಲಿಲ್ಲ, ಶಾಸಕರು ಇರಲಿಲ್ಲ, ಅಧಿಕಾರಿಗಳಿರಲಿಲ್ಲ. ಎಲ್ಲವೂ ಅಯೋಮಯವಾದಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಇಡೀ ಪಟಾಲಂ, ಇಡೀ ಸರ್ಕಾರ, ಕೇಂದ್ರದ ಅವರ AICC ಅಧ್ಯಕ್ಷರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಹೊಸಪೇಟೆಯ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರನ್ನು ಹೇಳುವವರು ಕೇಳುವವರು ಗತಿ ಇರಲಿಲ್ಲ. ಇದು ಆಡಳಿತ ನಡೆಸುವ ವೈಖರಿ, ಇದು ಆಡಳಿತ ನಡೆಸುವಂಥ ರೀತಿ ನೀತಿ, ಇದು ಜನರಿಗೆ ನೆರವಾಗುವ ರೀತಿ, ಜನರನ್ನು ಸಂಭಾಳಿಸುವ ರೀತಿ, ಜನೋಪಯೋಗಿಯಾಗಿ ಕೆಲಸ ಮಾಡುವ ಸರ್ಕಾರದ ತರೀಕ ಇದು. ಇದರ ಬೆನ್ನಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು 4.25 ದಶಕದ ತನ್ನ ಸುದೀರ್ಘವಾದಂಥ ರಾಜಕೀಯ ಜೀವನ, ನಿರಂತರವಾಗಿ ಕೇಂದ್ರ ಸರ್ಕಾರದಲ್ಲಿ ಅವರ ಮತ್ತು ಅವರ ಜೊತೆಗೂಡಿ ಮಾಡಿದ ಸರ್ಕಾರದಲ್ಲಿ ಅಧಿಕಾರವನ್ನು ಅನುಭವಿಸಿದವರು, ರಾಜಕೀಯ ಅನುಭವ ಇದ್ದವರು, ಹಿರಿಯ ರಾಜಕಾರಣಿ, ಜೀವನದ ಸಂಧ್ಯೆಯಲ್ಲಿ ನಿಂತವರು. ಇಂಥ ಮನುಷ್ಯನಿಂದ ನಮ್ಮ ಭಾರತೀಯ ಸೈನ್ಯಕ್ಕೆ, ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧೂರ ಕಾರ್ಯಕ್ರಮಕ್ಕೆ ಧೀರೋದಾತ್ತವಾದಂಥ ಪ್ರಳಯಾಗ್ನಿಯ ರೀತಿಯಲ್ಲಿ ಪಾಕಿಸ್ತಾನವನ್ನು ನುಗ್ಗಿ ಹೊಡೆದು ಇಡೀ ಪ್ರಪಂಚದ ಮಹಾನಾಯಕರಿಂದ ಹಿಡಿದು, ಮಹಾದೇಶಗಳಿಂದ ಹಿಡಿದು ಪ್ರತಿಯೊಂದು ಯುದ್ಧದ ತಜ್ಞರು, ರಾಜಕೀಯ ವಿಚಕ್ಷಕರು, ವಿಶ್ಲೇಷಣಕಾರರು ಇವರೆಲ್ಲರ ಒಂದು ಮಹಾ ಪ್ರಶಂಸೆಗೆ ಮತ್ತು ಭಾರತದ ಈ ದಶಕದ ಒಂದು ಬಲಿಷ್ಠ ದೇಶದ ಒಂದು ಸಾಂಕೇತಿಕವಾದಂಥ ಪ್ರದರ್ಶನಕ್ಕೆ ಉಗೆ ಅಂತ ಇದ್ದರೆ, ಇದೇ ದೇಶಭ್ರಷ್ಟರು, ಇದೇ ದೇಶದ್ರೋಹಿಗಳು, ಇದೇ ತುಕಡೆ ಗ್ಯಾಂಗಿನವರು, ಅರ್ಬನ್ ನಕ್ಸಲ್ಸು, JNU ಸಂತತಿ ಅದನ್ನು ಅತ್ಯಂತ ಕ್ರೂರವಾಗಿ ವಿಮರ್ಶೆ ಮಾಡ್ತಾ ಇದೆ, ಕ್ರೂರವಾಗಿ ಕ್ರಿಟಿಸೈಸ್ ಮಾಡ್ತಾ ಇದೆ. ಹೆತ್ತ ತಾಯಿಯ ಮೇಲಿನ ನಂಬಿಕೆಯನ್ನೇ ಪ್ರಶ್ನಿಸುವ ಹಾಗೆ ಯಾರಾದರೂ ಮಕ್ಕಳು ತಂದೆ ವಿಷಯದಲ್ಲೋ, ಅವರ ಇಡೀ ಚಾರಿತ್ರ್ಯದ ವಿಷಯದಲ್ಲೋ, ಇನ್ನೊಂದೋ ಮಗದೊಂದೋ ಏನಾದರೂ ಪ್ರಶ್ನಿಸಿದರೆ ಯಾವ ರೀತಿಯ ಆಕ್ರೋಶ ಭುಗಿಲೇಳ್ಬೋದೋ ಆ ರೀತಿಯ ಆಕ್ರೋಶ ಇಡೀ ದೇಶಾದ್ಯಂತ ಕಾಂಗ್ರೆಸ್ಸಿನ ಕೂಟದ ಬಗ್ಗೆ ಇವತ್ತು ಹುಟ್ಟುಕೊಳ್ತಾ ಇದೆ. ಆಪರೇಷನ್ ಸಿಂಧೂರ ಮಾಡುವ ಪೂರ್ವದಲ್ಲೇ ಜೈಶಂಕರ್ ಅವರು
ಪಾಕಿಸ್ತಾನಕ್ಕೆ ಇನ್ಫಾರ್ಮೇಷನ್ ಕೊಟ್ಟರು, ಇನ್ಫಾರ್ಮ್ ಮಾಡಿದರು ಅಂತ ತಗಡು ಬುದ್ಧಿಯ ರೀತಿಯಲ್ಲಿ ರಾಹುಲ್ ಗಾಂಧಿ ವರ್ತಿಸಿದರೆ ಇವರಿಗೆ ಸೇನಾ ಕಾರ್ಯಾಚರಣೆಯ ಇತಿಮಿತಿ ಗೊತ್ತಿದೆಯಾ? ಅದರ ಕಾರ್ಯಾಚರಣೆಯ ಒಂದು ರೂಪುರೇಷೆಗಳು ಗೊತ್ತಿದೆಯಾ? ನಾವು ಸೇನೆಯ ವಿರುದ್ಧ ಕಾರ್ಯಾಚರಣೆಯಲ್ಲ, ನಾವು ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ಹೊರಟಿದ್ದೇವೆ, ಭಯೋತ್ಪಾದಕರ ಹುಟ್ಟಡಗಿಸ್ತೇವೆ, ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಯನ್ನು ನೀವು ಮಾಡತಕ್ಕದ್ದು, ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ನೀವು ಸಾಥ್ ಕೊಡಬೇಕು. ಪಾಕಿಸ್ತಾನ ಭಯೋತ್ಪಾದಕರನ್ನು ಸಾಕುವುದಲ್ಲ, ಅವರನ್ನು ನಾಮಾವಶೇಷ ಮಾಡುವುದಕ್ಕೆ ಟೊಂಕ ಕಟ್ಟಬೇಕು. ಈ ವಾರ್ನಿಂಗನ್ನು, ಈ ಸೂಚನೆಯನ್ನು ಭಾರತ ವಿದೇಶಾಂಗ ಸಚಿವರ ಮೂಲಕ ಕೊಟ್ಟದ್ದಿದ್ರೆ ಅದು ಸೈನ್ಯದ ಕಾರ್ಯಾಚರಣೆಯ ಒಂದು ಭಾಗವಾಗಿರ್ತದೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಇದ್ದಂಥ ರಾಹುಲ್ ಗಾಂಧಿ ಅಂತವರು ಇದನ್ನೇ ಇಟ್ಟುಕೊಂಡು ರಾಜಕೀಯ ಮಾಡ್ತಾರೆ. ಯಾವುದೇ ರೀತಿಯ LOCಯನ್ನು ಭೌತಿಕವಾಗಿ ಪ್ರವೇಶನೆ ಮಾಡದೇನೆ ಭಾರತದ ನೆಲೆ ಮತ್ತು ಭಾರತದ ವಾಯು ಗಡಿಯಲ್ಲೇ ನಿಂತು ಇಡೀದಾಗಿ ಪಾಕಿಸ್ತಾನದ ಮನೆಯೊಳಗೆ ನುಗ್ಗಿ ಹೊಡೆದಂಥ ಭಾರತದ ಈ ಪರಾಕ್ರಮವನ್ನು ವಿಶ್ವವೇ ಹೊಗಳ್ತಾ ಇದೆ, ವಿಶ್ವವೇ ನಿಬ್ಬೆರಗಿನಿಂದ ನೋಡ್ತಾ ಇದೆ. ಈ ಅರ್ಧ ಶತಮಾನದಲ್ಲಿ ಇಂಥ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು, ಯುದ್ಧವನ್ನು, ಆಕ್ರಮಣವನ್ನು ನೋಡಿರಲಿಲ್ಲ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸಲ್ಲೂ ಬಂದಿದೆ, ಪೆಂಟಗನ್ನಿನ ಅಧಿಕಾರಿ ಹೇಳಿದ ಮಾತಿದು. ಇಂಥ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ಮಾಡುವ ಮೂಲಕ ಭಾರತ ಮುಂದೊಂದಿನ ಸೂಪರ್ ಪವರ್ ಆಗುವ ಎಲ್ಲ ಲಕ್ಷಣಗಳನ್ನು ಹೊಂದಿದೆ ಅಂತ ಅವರು ವ್ಯಾಖ್ಯಾನಿಸ್ತಾರೆ. ಈ ಮಹಾನ್ ಖರ್ಗೆ ಅವರು ಏನು ಹೇಳ್ತಾರೆ, ಈ ಖರ್ಗೆಯ ಕುಲವೇ ಹಾಗೆ, ಅದು ಮತಿಭ್ರಮಿತ ಕುಲ. ಚುಟ್ಪುಟ್ ಯುದ್ಧ ಅಂತೆ, ಸಣ್ಣ ಪುಟ್ಟ ಯುದ್ಧ, ಚುಟ್ಪುಟ್. ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ. ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ, ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಕೇಳಿಸ್ಕೊಂಡ್ರಲ್ಲ, ದೇಶದ್ರೋಹಿತನ ಅಂದ್ರೆ ಇದಕ್ಕಿಂತ ಇನ್ನೇನಾದರೂ ಯಾವ ಸ್ವರೂಪದಲ್ಲಾದರೂ ಇರಲಿಕ್ಕೆ ಸಾಧ್ಯವಾ? ದೇಶದ ಒಳಗಿನ ಪ್ರತಿಪಕ್ಷ, ಮೇಲ್ಮನೆಯ ಪ್ರತಿಪಕ್ಷದ ನಾಯಕರು, AICC ಅಧ್ಯಕ್ಷರು, ಅನುಭವಿಗಳು, 50-55 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡದ ಪಕ್ಷದ ಒಂದು 50-55 ವರ್ಷದ ರಾಜಕೀಯ ಅನುಭವ ಇರುವಂಥ ವ್ಯಕ್ತಿ ಆಪರೇಷನ್ ಸಿಂಧೂರದ 4 ದಿನದ ಈ ವೀರ ಸಮರವನ್ನು ಚುಟ್ಪುಟ್ ಅಂತಾರಲ್ಲ, ಇವರು ಎಂಥ ಚುಟ್ಪುಟ್ ವ್ಯಕ್ತಿತ್ವ ಇರಬೇಕು ಇವ್ರದ್ದು. ಇವರು ಎಂಥ ದೇಶದ್ರೋಹಿತನವನ್ನು ಇಡೀ ರಕ್ತಗತವಾಗಿ ಮೈಗೂಡಿಸ್ಕೊಂಡಿರಬೇಕು. ಕಣ್ಣು, ಮೂಗು, ಬಾಯಿ, ಪಂಚೇಂದ್ರಿಯಗಳು ಯಾವುದು ಹಾಗಾದರೆ ಸಮಚಿತ್ತದಿಂದ ಇಲ್ವಾ? ಅವರ ಭಾಷಣದಲ್ಲಿ ನೀವು ಗಮನಿಸ್ತೀರಿ, ನಮ್ಮ ಪಾಕಿಸ್ತಾನ ಅಂತಾರೆ, ನಮ್ಮ ಭಾರತ ಹೇಳುವುದಿಲ್ಲ ಎಲ್ಲುವೇ. ನೋ, ನಮ್ಮ ಪ್ರಧಾನಿ ಅಂತ ಎಲ್ಲೂ ಹೇಳುವುದಿಲ್ಲ. ಮೋದಿಯನ್ನು ಏಕವಚನದಲ್ಲಿ ಬೇಕಾದರೂ ಸಂಬೋಧಿಸಿದ್ದಾರೆ. ಇವತ್ತು ಪಹಲ್ಗಾಮಿನ ಘಟನೆ ಮೋದಿ ಅವರಿಗೆ ಗೊತ್ತಿತ್ತು, ಅದಕ್ಕಾಗಿ ಅವರು ಏಪ್ರಿಲ್ 17ರ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ರು, ಜನಸಾಮಾನ್ಯರನ್ನು ಬಲಿ ಹಾಕಿದ್ರು, ಅಲ್ಲಿ ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಇಡೀದಾದಂಥ ಭಾರತ ಸರ್ಕಾರ ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ಏಪ್ರಿಲ್ 17ರ ಪ್ರಧಾನಿ ಕಾರ್ಯಕ್ರಮ ಹವಾಮಾನದ ವೈಪರೀತ್ಯ, ಮಳೆ, ಮಂಜು, ಈ ಕಾರಣಕ್ಕಾಗಿ ಅಲ್ಲಿ ಹೆಲಿಕಾಪ್ಟರ್ ಅಥವಾ ವಿಮಾನವು ಲ್ಯಾಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಕೂಲ ಹವಾಮಾನದ ಕಾರಣಕ್ಕಾಗಿ ಪ್ರಧಾನಿಯವರ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಖರ್ಗೆ ಅವರಿಗೆ ಒಂದು ಪ್ರಶ್ನೆ, ಪಹಲ್ಗಾಮ್ ಘಟನೆ ನಡೆತದೆ ಅನ್ನುವ ಸೂಚನೆ ಗೊತ್ತಿದ್ದೂ ಕೂಡ ತನ್ನ ಕಾರ್ಯಕ್ರಮವನ್ನು ರದ್ದು ಮಾಡಿ
ಜನಸಾಮಾನ್ಯರನ್ನು ಬಲಿ ಹಾಕುವ ಮಟ್ಟಕ್ಕೆ ಈ ದೇಶದ ಪ್ರಧಾನಿಗಳು ಯಾರಾದರೂ ಇಲ್ಲಿಯವರೆಗೆ ಕೆಲಸ ಮಾಡಿದ್ದು ನೋಡಿದ್ದೀರಾ? ಅಂತ ಸಾಧ್ಯತೆಯನ್ನು ಊಹಿಸ್ತೀರಾ? ಆಯಿತು, ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಏನು ರಿಪೋರ್ಟ್ ಇದೆ ಇಡೀ ನೋಡೋಣ. 17ನೇ ತಾರೀಕಿಗೆ ಪ್ರಾಕೃತಿಕ ವಿಕೋಪ, ಹವಾಮಾನದ ವೈಪರೀತ್ಯ, ಮಂಜು, ಮಳೆ, ಈ ಕಾರಣಕ್ಕಾಗಿ ಪ್ರಧಾನಿಯವರ ಕಾರ್ಯಕ್ರಮ ರದ್ದಾಗಿದೆ ಅನ್ನೋದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಂಥ ವರದಿ. ನಿಮ್ಮ ಹತ್ರ ಅದರ ಮೀರಿ ಪಾಕಿಸ್ತಾನದ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಹಂಗಾಮವನ್ನು ಸೃಷ್ಟಿಸಲಿದ್ದಾರೆ, ಅಲ್ಲಿ ಭಯೋತ್ಪಾದಕ ಘಟನೆ ನಡೆಯಲಿಕ್ಕಿದೆ ಅನ್ನುವಂಥ ರಿಪೋರ್ಟ್ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ದೇಶದ ಎದುರಿಡಿ, ಆಮೇಲೆ ಮಾತಾಡಿ. ಬಾಯಿಗೆ ಬಂದಂಗೆ ಮಾತಾಡಲಿಕ್ಕೆ, ಬಾಯಿಗೆ ಬಂದಂಗೆ ಹಲಬಲಿಕ್ಕೆ ಇದು ಏನಂತ ಭಾವಿಸಿದ್ರಿ? ಪಾಕಿಸ್ತಾನನ ಇದು ಭಾರತ. ಇದು ಪ್ರತಿಯೊಂದಕ್ಕೂ ಇಲ್ಲಿ ಲೆಕ್ಕ ಇದೆ, ಪ್ರತಿಯೊಂದಕ್ಕೂ ಇಲ್ಲಿ ಲಾಜಿಕ್ ಇದೆ, ಪ್ರತಿಯೊಂದಕ್ಕೂ ಇದಕ್ಕೊಂದು ತರ್ಕ ಇದೆ. ಒಬ್ಬ ಪ್ರಧಾನಿಯ ಮೇಲೆ ಈ ರೀತಿಯ ಗುರುತರ ಆಪಾದನೆ ಮಾಡುವ ಮೂಲಕ ನೀವು ನಿಮ್ಮದೇ ಆದಂಥ ಇಡಿಯದಾದಂಥ ವಿರೋಧಕ್ಕಾಗಿ ವಿರೋಧ, ಪಹಲ್ಗಾಮಿನಂಥ ನರಮೇಧದಲ್ಲೂ ನೀವು ಛಿದ್ರಾನ್ವೇಷಣೆ ಮಾಡ್ತಾ ಇದ್ದೀರಿ, ನಿಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀರಿ. ನೀವು ಪಾಕಿಸ್ತಾನದ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದೀರಿ, ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೀರಿ. ಮಣಿಶಂಕರ್ ಅಯ್ಯರು ಅದನ್ನೇ ಮಾಡ್ತಾರೆ. ಮುಫ್ತಿ ಮೊಹಮ್ಮದ್ ನಿಮ್ಮದೇ ಕೂಟದ ಸದಸ್ಯೆ ಏನು ಹೇಳ್ತಾರೆ ಅವರು? ಚೂರಿ ತಗೊಳ್ಳೋದಕ್ಕೆ ತಲವಾರ್ ತಗೊಂಡಂತೆ ಭಾರತ, ನೀರನ್ನು ಆಯುಧವಾಗಿ ಬಳಸಬಾರ್ದಂತೆ, ನಮ್ಮ ಇದಕ್ಕಿಂತ ವಾಯುನೆಲೆ ಪಾಕಿಸ್ತಾನದು ಭದ್ರವಾಗಿದೆಯಂತೆ. ಯಾವ ಕರ್ಮಕ್ಕೆ ಮುಂಬೈಯಲ್ಲಿ ಐಷಾರಾಮಿಯಾದಂಥ ಕೋಟಿ ಕೋಟಿ ಬೆಲೆ ಬಾಳುವ ಸಮುದ್ರಕ್ಕೆ ಮುಖ ಮಾಡಿ ನಿಂತಿರುವ ಭವ್ಯ ಬಂಗಲೆಯನ್ನು ಕಟ್ಕೊಂಡು ಅಲ್ಲಿ ಯಾಕೆ ಬದುಕ್ತೀರಿ? ಪಾಕಿಸ್ತಾನಕ್ಕೆ ಹೋಗಿ ಬದುಕ್ಬೋದಲ್ಲ. ರಾಹುಲ್ ಗಾಂಧಿ ಫೇಮಸ್ಸು, ನೀವು ಫೇಮಸ್ಸು, ಖರ್ಗೆ ಅವರು ಫೇಮಸ್ಸು, ಆಮೇಲೆ ಸಿದ್ದು ಅವರು ಫೇಮಸ್ಸು. ಎಲ್ಲರೂ ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ಸಿಗರು ಬಹಳ ಫೇಮಸ್ ಆಗಿದ್ದೀರಿ. ದೇಶ ವಿರೋಧಿ, ದೇಶವನ್ನು ಛಿದ್ರಗೊಳಿಸುವ, ದೇಶವನ್ನು ತುಕಡೆ ಮಾಡುವ, ದೇಶವನ್ನು ಒಡೆಯುವ ಯಾವೆಲ್ಲ ಕೆಲಸ ಮಾಡ್ತಾ ಪಾಕಿಸ್ತಾನ ಏನನ್ನೆಲ್ಲ ಮಾತಾಡ್ತದೋ ಆ ಮಾತು ನಿಮ್ಮ ಬಾಯಲ್ಲೂ ಬರ್ತಾ ಇದೆ ಸೈಮಲ್ಟೇನಿಯಸ್ಲಿ. ರಾಹುಲ್ ಗಾಂಧಿ ಏನು ಮಾತಾಡ್ತಾರೋ ಅದನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಮಾತಾಡ್ತಾರೆ. ಖರ್ಗೆ ಅವರು ಏನು ಮಾತಾಡ್ತಾರೋ ಪಾಕಿಸ್ತಾನದ ಸಂಸತ್ತಿನಲ್ಲಿ ಅದರ ಬಗ್ಗೆನೇ ಚರ್ಚೆ ನಡೆಯುತ್ತದೆ. ಏನಿದ್ರ ಅರ್ಥ? ಹಾಗಾದರೆ ಪಹಲ್ಗಾಮ್ ಘಟನೆ ಮೋದಿಯವರಿಗೆ ಗೊತ್ತಿತ್ತು ಅಂತ ನೀವೇನು ವಾದಿಸ್ತಾ ಇದ್ದೀರಲ್ಲ, 26/11 3 ದಿನದ ಮೊದಲು ಆ ಭಯೋತ್ಪಾದಕರು ಆರಾಮಾಗಿ ಬಾಂಬೆಯಲ್ಲಿ ತಿರುಗಾಡ್ಕೊಂಡು ಹೋದದ್ದನ್ನು ನಿಮ್ಮ ಕಾಲದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಚೀಫ್ ಹೇಳಿದ್ದಾರೆ. ಅದರ ನಂತರದ ಎಲ್ಲ ಬೆಳವಣಿಗೆಗಳನ್ನು ಹೇಳಿದ್ದಾರೆ ಅವರು. ಹೇಗೆ ಸರ್ಕಾರ ಗೊತ್ತಿದ್ದು ಈ ಘಟನೆಯನ್ನು ತಡೆಯಲಿಲ್ಲ, ಈ ಘಟನೆಯನ್ನು ಯಾವುದೇ ರೀತಿಯ ತಡೆಯುವ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದನ್ನು ಅವರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಹಾಗಾದರೆ 26/11 ನೀವು ಗೊತ್ತಿದ್ದು ಮಾಡಿದ ಕೆಲಸವೇನು? ಕಾಂಗ್ರೆಸ್ ಪ್ರಾಯೋಜಿತವೇ? ಕಾಂಗ್ರೆಸ್ಸಿಗೆ ಗೊತ್ತಿದ್ದು ಅದನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ ಯಾಕೆ? ಇದಕ್ಕೆ ಉತ್ತರಿಸಬೇಕಲ್ಲ ನೀವು. ಇಂಥ ಒಂದು ಮಹಾಸಂಗ್ರಾಮವನ್ನು, ಪಾಕಿಸ್ತಾನದ ಇಡೀ ನಡುವನ್ನು ಮುರಿದಂಥ ಸಂಗ್ರಾಮ, 9 ಭಯೋತ್ಪಾದಕರ ನೆಲೆಗಳನ್ನು, ಅವರ ಇಡೀ ಕಾರ್ಯಾಚರಣೆಯ ನೆಲೆಗಳನ್ನು, 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹೊಡೆದುರುಳಿಸಲಾಗಿದೆ. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದಿನ ಇಡೀ ಒಂದು ಅವರ ಬೆಟಾಲಿಯನ್, ಅದರ ಕಾರ್ಯಾಚರಣೆಯ ಮಾಸ್ಟರ್ ಮೈಂಡ್ಸನ್ನು ಉಡೀಸ್ ಮಾಡಲಾಗಿದೆ. ಏರ್ ಬೇಸನ್ನು ಚಿಂದಿ ಉಡಾಯಿಸಲಾಗಿದೆ. ಒಂದೇ ಒಂದು ನಮ್ಮ ಡ್ರೋನಿಗೂ ಅವರು ಪೆಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ನಿರ್ವೀರ್ಯತೆಯನ್ನು
ಅವರ ನಿರ್ಬಲತೆಯನ್ನು, ಅವರ ದುರ್ಬಲತೆಯನ್ನು ಸಂಪೂರ್ಣವಾಗಿ ವಿಶ್ವದ ಎದುರು ಬೆತ್ತಲೆಗೊಳಿಸಲಾಗಿದೆ. 1,000 ಕೋಟಿ ಯುದ್ಧಕ್ಕೆ ಅಥವಾ ಈ 4 ದಿನದ ಆಪರೇಷನ್ ಸಿಂಧೂರಕ್ಕೆ ಏನಾದರೂ ಭಾರತ ವ್ಯಯಿಸಿರಬಹುದು ಅಂತ ಒಂದು ಲೆಕ್ಕಾಚಾರ ಇದ್ದರೆ, ಅದರ 100 ಪಟ್ಟು ಇವತ್ತು ಭಾರತದ ಶಸ್ತ್ರಾಸ್ತ್ರಗಳಿಗೆ 24ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಆರ್ಡರ್ ಬಂದಿದೆ. ಇಡೀ ಯುದ್ಧ ಶಸ್ತ್ರಾಸ್ತ್ರಗಳ ತಯಾರು ಮಾಡುವ ಕಂಪನಿಯ ಶೇರ್ ಇವತ್ತು ಭಾರತದ್ದು ಗಗನಕ್ಕೇರಿದೆ. ಫ್ರಾನ್ಸು, ಚೈನಾ, ಅಮೆರಿಕದ ಶಸ್ತ್ರಾಸ್ತ್ರ ತಯಾರಿ ಮಾಡುವ ಕಂಪನಿಗಳ ಶೇರು ಅಧಪತನಕ್ಕೆ, ಪಾತಾಳಕ್ಕಿಳಿದಿದೆ. ಹುಡುಕಿ ಭಯೋತ್ಪಾದಕರ ಚೆಂಡಾಡುವ ಕೆಲಸ ನಡೀತಾ ಇದೆ. ಪಾಕಿಸ್ತಾನಿಗಳನ್ನು ಮತ್ತು ಬಾಂಗ್ಲಾದೇಶಿಕರನ್ನು ಹುಟ್ಟಡಗಿಸಿ ಅವರನ್ನು ಭಾರತದಿಂದ ಹೊರಗಡೆ ಹಾಕುವ ಕೆಲಸ ನಡೀತಾ ಇದೆ. 370 ರದ್ದತಿ ಬಗ್ಗೂ ಅದರ ವಿರುದ್ಧ ಮಾತಾಡ್ತೀರಿ. ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆ ಬಂದರೆ ಅದರ ವಿರುದ್ಧ ಮಾತಾಡ್ತೀರಿ. ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟೇ ಆಜ್ಞೆ ಕೊಟ್ಟು, ತೀರ್ಪು ಕೊಟ್ಟು, ಅದು ವಿದ್ಯುಕ್ತವಾಗಿ ಅದು ಅಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಗೊಂಡ್ರೆ ಅದನ್ನು ಬಹಿಷ್ಕರಿಸ್ತೀರಿ. ಇದೇ ನಿಮ್ಮ ಸಿದ್ದರಾಮಯ್ಯನವರು ಮಂಗಳೂರಿಗೆ ಹೋಗಿ ಮದ್ರಾಸದ ಶಂಕುಸ್ಥಾಪನೆ ಮಾಡ್ತಾರೆ. ಭಾರತದ ಮದ್ರಸೆಗಳಲ್ಲಿ ಯಾವ ಶಿಕ್ಷಣ ನಡೀತಾ ಇದೆ, ಏನು ನಡೀತಾ ಇದೆ, ಅದು ಇವತ್ತು ಜಗಜ್ಜಾಹೀರಾಗಿದೆ. ಒಬ್ಬ ಮದ್ರಾಸದಲ್ಲಿ ಶಿಕ್ಷಣ ಕಲಿಸುವ ಮೌಲ್ವಿಗೆ ಲಕ್ಷಗಟ್ಟಲೆ ಸಂಬಳ ಕೊಡ್ತಾರೆ. ಆದರೆ ಅವನಿಗೆ ಸರಿಯಾದ ರೀತಿಯಲ್ಲಿ ನಮ್ಮ ಸಂವಿಧಾನ ಯಾರು ಅಂತ ಗೊತ್ತಿಲ್ಲ, ಯಾರು ರಚಿಸಿದ್ದಾರೆ ಅಂತ ಗೊತ್ತಿಲ್ಲ, ಶಿಕ್ಷಣ ಅಂದರೆ ಏನು ಅಂತ ಗೊತ್ತಿಲ್ಲ, ಶಿಕ್ಷಣ ವ್ಯವಸ್ಥೆ ಅಂದರೆ ಏನು ಅಂತ ಗೊತ್ತಿಲ್ಲ, ಇಂಗ್ಲೀಷು ಸುಟ್ಕೊಂಡು ತಿರ್ಲಿಕ್ಕೆ ಬರೋದಿಲ್ಲ, ಯಾವುದೇ ರೀತಿಯಲ್ಲೂ ಗೊತ್ತಿಲ್ಲ. ಅವರಲ್ಲಿ ಮದ್ರಸಾ ಶಿಕ್ಷಣವನ್ನು ಕೊಡ್ತಾರೆ. ಅದಕ್ಕೆ ಸರ್ಕಾರ ಲಕ್ಷಗಟ್ಟಲೆ ಸಂಬಳ ಕೊಡುತ್ತೆ. ನಮ್ಮ ಹುಂಡಿಯಿಂದ 3-4 ಕೋಟಿಗಳನ್ನು ಎತ್ತುತ್ತೀರಿ. ಅದನ್ನು ಮದ್ರಾಸ ಕಟ್ಟಲಿಕ್ಕೆ, ಚರ್ಚ್ ಕಟ್ಟಲಿಕ್ಕೆ, ಅವರಿಗೆ ಯಾತ್ರೆಗೆ ಹೋಗಲಿಕ್ಕೆ ಅದರ ದುಡ್ಡನ್ನು ವ್ಯಯಿಸ್ತೀರಿ. ಸಿದ್ದರಾಮಯ್ಯನ ಗೌರ್ಮೆಂಟಲ್ಲಿ ಆದ ಘಟನೆ ಇದು. ಏನನ್ನ ಮಾಡಲಿಕ್ಕೆ ಹೊರಟಿದ್ದೀರಿ? ಚುಟ್ಪುಟ್ ಯುದ್ಧ. ಇಂಥ ಒಂದು ಆಪರೇಷನ್ ಸಿಂಧೂರ ಇಡೀ ವಿಶ್ವವನ್ನು ಭಾರತದ ಶಕ್ತಿ ಪ್ರದರ್ಶನದ ಸಂಕೇತವಾಗಿ ಭಾವಿಸ್ತಾ ಇದ್ದರೆ ನೀವು ಅದನ್ನೊಂದು ಯಕ್ಕಶ್ಚಿತ ಯುದ್ಧ ಅಂತೀರಿ. ಇದನ್ನು ಅವರ ಡಿಮೊರಲೈಸ್ ಮಾಡ್ತೀರಿ ಸೈನಿಕರನ್ನು, ಸೈನ್ಯದ ವ್ಯವಸ್ಥೆಯನ್ನು. ಯಾವ ದೇಶದಲ್ಲಿ ಬದುಕ್ತಾ ಇದ್ದೀರಿ? ಯಾವ ದೇಶದ ಅನ್ನ ಊಟ ಮಾಡ್ತಾ ಇದ್ದೀರಿ? ನೀವು ಒಂದು 50-60 ವರ್ಷದ ಹಿಂದೆ ನಿಮ್ಮ ಕುಟುಂಬ ಯಾವ ಸ್ಥಿತಿಯಲ್ಲಿತ್ತು? ನೀವು ರಾಜಕೀಯಕ್ಕೆ ಬಂದ ಮೇಲೆ ಅಧಿಕಾರದ ಇಡೀ ಒಂದು ಮಹಾ ಪ್ರಯಾಣವನ್ನೇ ನೀವು ಈ 4, 5, 6 ದಶಕದಲ್ಲಿ ಮಾಡಿದ್ರಲ್ಲ. ಇವತ್ತು ನಿಮ್ಮ ಆಸ್ತಿ ಎಷ್ಟು, ಆಸ್ತಿಪಾಸ್ತಿ ಎಷ್ಟು, ನಿಮ್ಮ ಒಟ್ಟು ಕೂಡಿಟ್ಟದ್ದೆಷ್ಟು, ಏನು ಕತೆ, ಎಲ್ಲಿಂದ ಬಂತಿದು? ಅಷ್ಟು ಋಣಪ್ರಜ್ಞೆ ಬೇಡವಾ? ಮೋದಿಯವರೇನನ್ನು ನೀವು BJP ನಾಯಕ ಅಂತ ಅವರನ್ನು ಹೀಗಳಿತಾ ಇದ್ದೀರಾ? ಈ ದೇಶದ ಪ್ರಧಾನಿ ಅವರು. ಸರ್ವಪಕ್ಷ ಸಭೆಯಲ್ಲಿ ನೀವು ಏನು ಮಾತಾಡುವುದಿಲ್ಲ. ಕಾಂಗ್ರೆಸ್ ಸಮಾವೇಶದಲ್ಲಿ ಈ ರೀತಿ ಮಾತಾಡ್ತೀರಿ ಅಂತಂದ್ರೆ ಹಾಗಾದರೆ ಹೊಟ್ಟೆಗೆ ಏನು ತಿಂತೀರಿ ಅಂತ ಜನ ಕೇಳುವುದಿಲ್ವಾ ನಿಮ್ಮನ್ನ? ಯಾವ ನೆಲದಲ್ಲಿ ಬದುಕ್ತಾ ಇದ್ದೀರಿ ಅಂತ ಕೇಳುವುದಿಲ್ವಾ ನಿಮ್ಮನ್ನ? ಪಾಕಿಸ್ತಾನದವರು ಮಾತಾಡುವ ಮಾತುಗಳೆಲ್ಲ ನೀವು ಭಾರತದಲ್ಲಿ ನಿಂತುಕೊಂಡು ಭಾರತದ ವಿರುದ್ಧವಾಗಿ, ಸೈನ್ಯದ ವಿರುದ್ಧವಾಗಿ, ದೇಶದ ಆಡಳಿತದ ವಿರುದ್ಧವಾಗಿ ನೀವು ಮಾತಾಡ್ತೀರಿ ಅಂತಾದರೆ ನಿಮ್ಮ ನಾಲ್ಗೆ ಏನು ಅಂತ ಕೇಳುವುದಿಲ್ವ ಜನ? ಇಷ್ಟರ ಮಟ್ಟಿಗೆ ಕ್ಷುದ್ರ ರಾಜಕೀಯ, ಇಷ್ಟರ ಮಟ್ಟಿಗೆ ದೇಶನ ವಿರೋಧಿಸುವಂಥ ರಾಜಕೀಯ. ಅಂದರೆ ಅಧಿಕಾರಕ್ಕಾಗಿ ದೇಶವನ್ನು ಏನು ಬೇಕಾದರೂ ಮಾಡಬಲ್ಲರಿ ಎಲ್ಲ ನೀವು ಮಾಡಿದ್ದೀರಿ. ಅಕ್ಷಯ್ ಚಿನ್ನಲ್ಲಿ ಏನು ಮಾಡಿದ್ರಿ? 44,000 ಚದರ ಕಿಲೋಮೀಟ್ರನ್ನು ಧಾರೆ ಎತ್ತಿ ಕೊಟ್ಟರು. ಇವತ್ತು POK ಮಾಡಿದಂಥ ಕರ್ಮ ಯಾರು ಮಾಡಿದ್ದು? ನೆಹರು ಮಾಡಿದ್ದು. ಇವತ್ತು ಕಾಶ್ಮೀರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯಕರಣಗೊಳಿಸ್ತಾರೆ. ಟ್ರಂಪಿನ ಮಾತಿಗೆ ಮೋದಿಯವರು ತಲೆಬಾಗಿದ್ರು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೊಗಳಿದ್ರಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಯಾಗಿ ಅದನ್ನು ಕನ್ವರ್ಟ್ ಮಾಡಿದ್ದು ಯಾರು? ಮೋದಿನ? ಅಟಲ್ ಬಿಹಾರಿ ವಾಜಪೇಯಿಯವರ? ಯಾರು? ದೇವೇಗೌಡರ? ಯಾರು? RSS?
BJPನ? ಇದೇ ನೆಹರು ಅಲ್ವಾ ಮಾಡಿದ್ದು? 72ನಲ್ಲಿ ಸಿಮ್ಲಾ ಒಪ್ಪಂದದಲ್ಲಿ ಏನು ಉಳಿಸಿದ್ರಿ? ಭಾರತಕ್ಕೆ ಎಷ್ಟು ಅನ್ಯಾಯ ಮಾಡಿದ್ರಿ? ಚರಿತ್ರೆ ನೋಡೋದು ಬೇಡವಾ ನಾವು? ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಗೆ ನಿಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಕೋವಿಯನ್ನೇ ಎತ್ತಿ ಒಂದು ಗುಂಡು ಹಾರಿಸಿದ್ರ? ಆ ಸ್ವಾತಂತ್ರ್ಯವನ್ನು ಕೊಟ್ರ ಸೈನ್ಯಕ್ಕೆ? ಚೀನಾ ಹಿಂದಿ ಬಾಯಿ ಅಂತ ಹೇಳಿ ಅವರು ಯುದ್ಧಕ್ಕೆ ಬರ್ತಾರೆ, ನಾವು ತಯಾರಿ ಮಾಡ್ಕೋಬೇಕು ಅಂತೆ 3 ಸೇನೆಯ ಅಧಿಕಾರಿಗಳು ಬಂದು ನೆಹರು ಅವರಿಗೆ ಎಷ್ಟು ಹೇಳಿದ್ರು ಕೇಳ್ದೇನೆ ಕೊನೆಗೂ ಚೈನಾ ಬಂದು ಯುದ್ಧವನ್ನು ಮಾಡಿತು. ನಮ್ಮ ಸೈನಿಕರನ್ನು ವೀರೋಚಿತವಾಗಿ ಹೋರಾಡಿ ಮರಣ ಬಲಿದಾನವನ್ನು ಗೈಬೇಕಾದಂಥ ಸೈನಿಕರನ್ನು ಅವರ ಇಡೀದಾಗಿ ಹುಲಿಯ ಬಾಯಿಗೆ ಒಂದು ಮೇಕೆ ಕೊಟ್ಟ ಹಾಗೆ ಅವರ ಬಾಯಿಗೆ ಕೊಟ್ಟು ಅವರನ್ನು ನಾಮಾವಶೇಷ ಮಾಡಿಬಿಟ್ರಲ್ರಿ. ಇದೇ ನೀವು ಮಾಡಿದ್ದು ಕತೆ. ದೇಶ ರಕ್ಷಿಸಲಿಲ್ಲ, ನೀವು ದೇಶ ಬೆಳೆಸಲಿಲ್ಲ, ದೇಶವನ್ನು ಸಮಗ್ರವಾಗಿ ಕಟ್ಟಲಿಲ್ಲ, ಸೈನಿಕರಿಗೊಂದು ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರಲಿಲ್ಲ, ಒಂದು ಬೂಟ್ ಕೊಟ್ಟಿರಲಿಲ್ಲ, ಒಂದು ಸರಿಯಾದ ಕೋವಿ ಕೊಟ್ಟಿರಲಿಲ್ಲ, ಸರಿಯಾದ ಗುಂಡು ಮದ್ದು ಕೊಟ್ಟಿರಲಿಲ್ಲ. ಅವತ್ತು ಕಳೆದ ದಶಕದವರೆಗೂ ಇದೇ ಕಥೆಯನ್ನು ಮಾಡಿಟ್ಟಿದ್ರಿ. 93,000 ಜನ ಸೈನಿಕರನ್ನು, ಯುದ್ಧ ಕೈದಿಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರಿ. 54 ಜನ ನಮ್ಮ ವೀರ ಸೇನಾನಿಗಳನ್ನು ಅವರ ಇಡೀದಾದಂಥ ಚಿತ್ರಹಿಂಸೆಗೆ, ಮಾರಣ ಹೋಮಕ್ಕೆ ಅವರಿಗೆ ಈಡು ಮಾಡಿದ್ರಿ. ಇದೇ ನಿಮ್ಮ ಇಂದಿರಾ ಗಾಂಧಿ, ಉಕ್ಕಿನ ಮಹಿಳೆ. ಇವತ್ತೇನು ಹೇಳ್ತೀರಿ? ಚುಟ್ಪುಟ್ ಯುದ್ಧ. ಸೈನ್ಯದ ಮೇಲೆ ಯಾಕೆ ನಿಮಗೆ ಇಷ್ಟು ವಾಕರಿಕೆ? ಸೈನ್ಯದ ಬಗ್ಗೆ ಯಾಕೆ ಇಷ್ಟು ನಿಮಗೆ ಹೇವರಿಕೆ? ಸೈನ್ಯದ ಬಗ್ಗೆ ಯಾಕೆ ನಿರಂತರವಾಗಿ ಅವಮಾನವನ್ನು ಮಾಡ್ತಾ ಇದ್ದೀರಿ? ಏನಾಗಿದೆ ನಿಮಗೆ? ಅದನ್ನು ನೀವು ಮಾಡುವ ದರಿದ್ರ ರಾಜಕೀಯಕ್ಕೆ, ಮಾನಗೇಡಿ ರಾಜಕೀಯಕ್ಕೆ, ದೇಶದ್ರೋಹಿ ರಾಜಕೀಯಕ್ಕೆ ಅಡೆಗೋಡೆಯಾಗಿ, ತಡೆಗೋಡೆಯಾಗಿ ನಿಂತದ್ದು ಸೈನ್ಯ. ನಿಮ್ಮ ಇಡೀ ಆಡಳಿತದ ಕಾಲದಲ್ಲಿ ಸೈನಿಕರ ಬಲಿ ಹಾಕಿದ್ದ ಕಥೆಯನ್ನು ಕೇಳಿದರೆ ನಿಮಗೆ ಇಡೀ ದೇಶದ ಜನ ಸಿಕ್ಕಲ್ಲಿ ಹೊಡೆದಾಕ್ತಾರೆ ನಿಮ್ಮನ್ನು. ಅಂಥ ಅಮಾನುಷವಾದಂಥ ಕ್ರೌರ್ಯದ ಇತಿಹಾಸ ನಿಮ್ಮ ಬೆನ್ನಲ್ಲಿದೆ, ನಿಮ್ಮ ಅಧಿಕಾರದ ರಾಜಕಾರಣಕ್ಕಾಗಿ. ಚುಟ್ಪುಟ್ ಯುದ್ಧ ಅನ್ನುವ ಮೂಲಕ ಇಡೀ ಸೈನಿಕರ ಆತ್ಮಸ್ಥೈರ್ಯವನ್ನು, ಬಲಿದಾನವನ್ನು ಇಷ್ಟರ ಮಟ್ಟಿಗೆ ಅವಮಾನಿಸ್ತೀರಿ ಅಂತ ಆದರೆ ಇದು ಒಂದು ರಾಜಕೀಯ ಮಾಡುವ ರೀತಿನ? ಎಷ್ಟು ದಿನ ತುಷ್ಟೀಕರಣ? ಎಷ್ಟು ದಿನ ಮದ್ರಸ ಕಟ್ಟಿಸ್ತೀರಿ? ಎಷ್ಟು ದಿನ ದೇವಸ್ಥಾನದ ವಿರುದ್ಧವಾಗಿ ನಿಲ್ತೀರಿ? ಎಷ್ಟು ದಿನ ನಮ್ಮ ಹಿಂದೂಗಳ ಎದೆಮಿಟ್ಟಿ ನಡೀತೀರಿ? ನೋ, ಇನ್ನೂ ಸಾಧ್ಯ ಇಲ್ಲ. ಇದು ನೆನಪಿಡಿ. ಇವತ್ತು ನೀವು ಪ್ರತಿಯೊಬ್ಬರು ಕಾಂಗ್ರೆಸ್ಸಿಗರು ಮಾತಾಡ್ತಾ ಇರುವ ಮಾತುಗಳನ್ನು ಇಡೀ ದೇಶ ಕೇಳಿಸ್ಕೊಳ್ತಾ ಇದೆ. ನಿಮ್ಮ ಇಡೀ ಈ ದರಿದ್ರ ಬುದ್ಧಿ, ದೇಶದ್ರೋಹಿ ಬುದ್ಧಿ, ದೇಶ ಒಡೆಯುವ ಬುದ್ಧಿ, ಪಾಕಿಸ್ತಾನಕ್ಕೆ ಭಾರತವನ್ನು ಮಾರಾಟ ಮಾಡುವಂಥ ಈ ನಿಮ್ಮ ಇರಾದೆ ದೇಶಕ್ಕೆ ಅರ್ಥ ಆಗ್ತಾ ಇದೆ. ದೇಶದ ಜನ ಎಚ್ಚರದಿಂದ ಇದನ್ನು ಗಮನಿಸ್ತಾ ಇದ್ದಾರೆ, ನೆನಪಿಡಿ. ಇದೇ ಆಪರೇಷನ್ ಸಿಂಧೂರ, ಇದೇ ಪೆಹಲ್ಗಾಮಿನ ಘಟನೆ, ಇಂಥ ಒಂದು ಪ್ರಕೋಪದ ಮಧ್ಯೆಯೂ ಕೂಡ ಆಸಾಂನಲ್ಲಿ ಚುನಾವಣೆ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಇವತ್ತಿಗೂ ನಡೀತಾ ಇದೆ. ನಿಮ್ಮ ನಾಲಿಗೆ ಒಂದು ದಿನವೂ ಅದರ ಬಗ್ಗೆ ತಿರುಗಲಿಲ್ಲಲ್ರಿ, ಒಂದು ದಿನ ಅದರ ಬಗ್ಗೆ ಮಾತಾಡುವ ಸೌಜನ್ಯ ತೋರಲಿಲ್ಲಲ್ರಿ ನೀವು. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಯುದ್ಧ ಆದಾಗ ಬಹಳ ದೊಡ್ಡ ಪ್ರತಿಭಟನೆ ಮಾಡಿದ್ರಿ. ಪಾಕಿಸ್ತಾನದ ಇಡೀ ಸೇನೆ ಕಮಾಂಡುಗಳೇ ನೇರ ಪಾಲ್ಗೊಂಡು ಪಹಲ್ಗಾಮ್ ಘಟನೆ ಮಾಡಿದಾಗ ಎಲ್ಲೋಯ್ತು ನಿಮ್ಮ ಪ್ರತಿಭಟನೆ? ಎಲ್ಲೋಯ್ತು ನಿಮ್ಮ ಆಕ್ರೋಶ? ಹಿಂದೂಗಳಂದ್ರೆ ಏನು ಬಿಟ್ಟಿ ಬಿದ್ದಿದಾರ? ಧರ್ಮ ಕೇಳಿ ಹೊಡೆದ್ರಲ್ರಿ, ವಿವಸ್ತ್ರಗೊಳಿಸಿ ಹೊಡೆದ್ರಲ್ರಿ, ಮಾತಾಡಿದ್ರ ನೀವು? ಚುಟ್ಪುಟ್ ಯುದ್ಧಂತೆ ಇಡೀ ವಿಶ್ವಕ್ಕೆ ಅರ್ಥ ಆಗುವಂಥ ನಮ್ಮ ಶೌರ್ಯ, ಸಾಹಸ, ನಮ್ಮ ಆಕ್ಯುರೇಟ್ ಆಗಿ ನಾವು ಹೊಡೆದದ್ದು, ಇಡೀ ಭಯೋತ್ಪಾದಕರ ನೆಲೆಗಳನ್ನು ಚಾರಿತ್ರಿಕವಾಗಿ ಧ್ವಂಸ ಮಾಡಿದ್ದು ಕಣ್ಣಿಗೆ ಕಾಣೋದಿಲ್ಲ? ಹೊಟ್ಟೆ ಉರಿ ಆಯ್ತಾ? ಬೇಸರ ಆಯ್ತಾ? ನಾವು ಮಾಡಲಿಕ್ಕಾಗದಿದ್ದದನ್ನು ಇವರು ಮಾಡಿದ್ರು. ನಮ್ಮ ಆಪ್ತ ರಾಷ್ಟ್ರ
ಕಾಂಗ್ರೆಸ್ಸಿನ ದೃಷ್ಟಿಗೆ ಪಾಕಿಸ್ತಾನ ಆಪ್ತ ರಾಷ್ಟ್ರದ ಮೇಲೆ ಭಾರತ ಇಂಥ ಪ್ರಳಯಾಗ್ನಿ ರೀತಿ ಮುನ್ನುಗ್ಗಿ ಅವರ ಇಡೀ ಮನೆ ಒಳಗಡೆ ನುಗ್ಗಿ ಅವರ ಇಡೀ ಸೈನ್ಯದ ನಡುವನ್ನು ಮುರಿದು ಪಾಕಿಸ್ತಾನವನ್ನು ಇನ್ನೊಂದು 10-15 ವರ್ಷ ಅವರು ಮತ್ತೆ ಎದ್ದು ನಿಲ್ಲಕ್ಕೆ ಸಾಧ್ಯ ಇಲ್ಲದೆ ಇದ್ದ ಹಾಗೆ ಭಯೋತ್ಪಾದಕತೆಯ ಇಡೀ ಮೇಜರ್ ಪಾರ್ಟನ್ನು, ಮೇಜರ್ ವ್ಯಕ್ತಿಗಳನ್ನು, ಇಡೀ ಜಗತ್ತಿನ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಹೊಡೆದುಳಿಸಿದ್ದು ಬೇಸರ ಆಯ್ತಾ? ನೋವಾಯ್ತಾ? ನಿಮ್ಮ ಆಪ್ತರ ಮೇಲೆ ದಾಳಿ ಮಾಡಿದ್ದು ಹರ್ಟ್ ಆಗಿರಬೇಕಲ್ಲ ಖರ್ಗೆ ಅವರೇ? ಅದಕ್ಕಾಗಿ ಪಾಕಿಸ್ತಾನದವರು ಏನು ಮಾತಾಡ್ತಾರೋ ಅದನ್ನು ನೀವು ಮಾತಾಡ್ತಾ ಇದ್ದೀರಿ. ನಿಮ್ಮ ಚುಟ್ಪುಟ್ಟು ಮಾತುಕತೆ ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಾ ಇದೆ. ಇಲ್ಲಂತೂ ಅಧಿಕಾರಕ್ಕೆ ನೀವು ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನವಿರೋಧಿ, ದೇಶ ವಿರೋಧಿ ಮತ್ತು ಸಾಂಸ್ಕೃತಿಕ ವಿರೋಧಿ, ಸನಾತನ ವಿರೋಧಿ, ಇದು ಎಲ್ಲವೂ ಜನಕ್ಕೆ ಅರ್ಥ ಆಗಿದೆ. ಔರಂಗಜೇಬನ ಸಂಸ್ಕೃತಿಯನ್ನು ನೀವು ನೆಚ್ಚಿಕೊಂಡವರು, ಕೃಷ್ಣ ಮತ್ತು ರಾಮನ ಸಂಸ್ಕೃತಿಯನ್ನು ಮೆಟ್ಟುವವರು ಅಂತ ಜನಕ್ಕೆ ಅರ್ಥ ಆಗಿದೆ. ಭಾರತೀಯ ಸೈನ್ಯವನ್ನು, ಆ ಸೈನ್ಯದ ಎದೆಗೆ ಕಾಲ್ಕೊಟ್ಟು ಅವರ ಆತ್ಮವಿಶ್ವಾಸಕ್ಕೆ ದಾಳಿ ಮಾಡುವ, ಘಾಸಿಗೊಳಿಸುವ ನೀವು ಪಾಕಿಸ್ತಾನದ ಸೈನ್ಯಕ್ಕೆ ಜೈ ಅನ್ನುವಂಥ ಮುಫ್ತಿಯ ಸಂತತಿಯ ಇಂಡಿಕೂಟ ಅಂತಲೂ ಜನಕ್ಕೆ ಅರ್ಥ ಆಗಿದೆ. ಈ ಆಪರೇಷನ್ ಸಿಂಧೂರದ ಮಾಸ್ಟರ್ ಮೈಂಡ್ಸ್ಗಳನ್ನು, ಆಪರೇಷನ್ ಸಿಂಧೂರದ ಸೇನಾನಿಗಳನ್ನು, ಪ್ರಧಾನಿಯವರಿರ್ಬೋದು, ಅವರ ಒಟ್ಟು ಒಂದು ತಂಡ ಇರಬಹುದು, ಅದರ ಇಡೀದಾದಂಥ ಒಂದು ಚಾಣಾಕ್ಷತೆಯ ಮಹಾ ಒಂದು ಸಂಗ್ರಾಮ ಅನ್ನುವ ರೀತಿಯಲ್ಲಿ 4 ದಿನದಲ್ಲಿ ಪಾಕಿಸ್ತಾನವನ್ನು, ಭಯೋತ್ಪಾದಕರನ್ನು ಮತ್ತು ವಿಶ್ವದ ಇಡೀ ಪಾಶ್ಚಾತ್ಯ ಒಂದು ಮೋದಿ ಮತ್ತು ಭಾರತದ ವಿರೋಧಿ ಶಕ್ತಿಗಳೇನಿದೆ ಅವರನ್ನು ಏಕಕಾಲದಲ್ಲಿ ಉಡೀಸು ಮಾಡಿದಂಥ ಒಂದು ಇಡೀ ಭಾರತದ ಶಕ್ತಿ, ಯುಕ್ತಿ, ಬೌದ್ಧಿಕತೆ, ಚಾಣಾಕ್ಷತೆ ಮತ್ತು ಅದರ ಒಂದು ಅಪ್ಗ್ರೇಡೇಷನ್ನು, ಯುದ್ಧ ಸಾಮಗ್ರಿಗಳನ್ನು ನಾವೇ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಲ್ಲಿ ನಾವು ಮಾಡಿಕೊಂಡ ರೀತಿ, ಇದು ವಿಶ್ವವೇ ಮೆಚ್ಚಿದೆ ರೀ. ನಿಮ್ಮ ಮೆಚ್ಚುಗೆ ಯಾಕೆ ಬೇಕು? ನೀವು ಯಾರು ಅಂತ ನಮಗೆ ಗೊತ್ತು. ನಿಮಗೆ ಯಾಕೆ ನೋವಾಗ್ತಾ ಇದೆ ಅಂತಲೂ ಗೊತ್ತು. ನಿಮಗೆ ಯಾಕೆ ಹರ್ಟ್ ಆಗ್ತಾ ಇದೆ ಅಂತಲೂ ಗೊತ್ತು. ಏಕಕಾಲದಲ್ಲಿ ಭಾರತ ಸರ್ಕಾರ ಮತ್ತು ಸೈನ್ಯ ಮಾಡಿದ ಆಪರೇಷನ್ ಸಿಂಧೂರದ ಸಕ್ಸಸ್ ಏನು ಗೊತ್ತಾ? ಒಂದು ಕಡೆ ಪಾಕಿಸ್ತಾನವನ್ನು ನಡುಮುರಿದದ್ದು, ಒಂದು ಕಡೆ ಪಾಕಿಸ್ತಾನದ ಪ್ರಾಯೋಜಿತ ಇಡೀ ಭಯೋತ್ಪಾದಕತೆಯ ಸ್ವರ್ಗಕ್ಕೆ ಬೆಂಕಿ ಹಚ್ಚಿದ್ದು, ಅದರ ಜೊತೆ ಆ ಸ್ವರ್ಗವನ್ನು ನೆಚ್ಚಿಕೊಂಡು ಭಾರತದಲ್ಲಿ ಈ ತುಕಡೆ ಗ್ಯಾಂಗ್ ಏನು ಅಧಿಕಾರ ರಾಜಕಾರಣ ಮಾಡ್ತಾ ಇತ್ತಲ್ಲ, ಅವರಿಗೂ ಸರಿಯಾದ ಪೆಟ್ಟನ್ನು ಏಕಕಾಲದಲ್ಲಿ ಕೊಟ್ಟದ್ದು. ಆ ಪೆಟ್ಟು ಬಿದ್ದ ಆ ಒಂದು ಉರಿಗೆ, ನೋವಿಗೆ, ಆಘಾತಕ್ಕೆ ನೀವೆಲ್ಲ ನಿಜ ಸ್ವರೂಪದಲ್ಲಿ ಇವತ್ತು ಮಾತಾಡ್ತಾ ಇದ್ದೀರಿ. ಭಾರತದ ಪುಣ್ಯ ಇದು. ನಿಮ್ಮ ಒಳಗಡೆ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಕೈಗೆ ಅಧಿಕಾರ ಕೊಟ್ಟರೆ ಏನು ಮಾಡ್ತೀರಿ? ನೀವು ಭಾರತವನ್ನು ಹೇಗೆ ಕಟ್ತೀರೋ ಅಥವಾ ಭಾರತವನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡ್ತೀರೋ? ಚೈನಾ, ಬಾಂಗ್ಲಾ, ಟರ್ಕಿ, ಪಾಕಿಸ್ತಾನ, ಯಾಕೆಂದರೆ ಟರ್ಕಿಯಲ್ಲಿ ಈಗಾಗಲೇ ನಿಮ್ಮ ಆಫೀಸ್ ಓಪನ್ ಆಗಿದೆ. ಅದು ಯಾಕಾಗಿದೆ ಅಂತಲೂ ಗೊತ್ತು. ಬಾಂಗ್ಲಾದೊಟ್ಟಿಗೆ ನಿಮ್ಮ ಸಂಬಂಧ ಏನಾಗ್ತಾ ಇದೆ ಅಂತಲೂ ಗೊತ್ತು. BNP ಒಟ್ಟಿಗೆ ನಿಮ್ಮ ರಹಸ್ಯ ಮೀಟಿಂಗ್ ಆಗಿದ್ದನ್ನು ಅಲ್ಲಿಯ ಪತ್ರಕರ್ತರ ವಿಜುವಲ್ ಸಮೇತ ಹೊರಗಡೆ ಹಾಕಿದ್ರಲ್ಲ, ಗೊತ್ತಿದೆ ನಮಗೆ. ಪಾಕಿಸ್ತಾನದೊಟ್ಟಿಗೆ ಯಾವ ರೀತಿ ಸಂಬಂಧ ಇದೆ ಅಂತಲೂ ಗೊತ್ತು. ಟರ್ಕಿ, ಚೈನಾ, ಇವೆಲ್ಲ ನಿಮ್ಮ ಗೋಸುಂಬೆತನ, ನಿಮ್ಮ ದೇಶದ್ರೋಹಿತನ, ನಿಮ್ಮ ಇಡೀ ಈ ಭಾರತವನ್ನು ಮುಗಿಸುವ ವ್ಯಕ್ತಿಗಳೊಟ್ಟಿಗಿನ ನಿಮ್ಮ ಸಂಬಂಧ, ಇವೆಲ್ಲವೂ ಈಗ ಹೊರಗೆ ಬರ್ತಾ ಇದೆಯಲ್ಲ, ನಿಜಕ್ಕೂ ಇದು ಅದ್ಭುತ ಕ್ಷಣ. ನೀವು ಯಾರು ಅನ್ನೋದು ಜನಸಾಮಾನ್ಯರಿಗೆ ಇವತ್ತು ಅರ್ಥ ಆಗ್ತಾ ಇದೆ, ನಾವು ಹೇಳ್ಕೊಡ್ಬೇಕಾಗಿಲ್ಲ. ಅಫ್ಜಲ್ ಗುರುವನ್ನು ಪ್ರೀತಿಸ್ತೀರಿ, ಕಸಬನ್ನು ಪ್ರೀತಿಸ್ತೀರಿ, ಮುನೀರನ್ನು ಆರಾಧಿಸ್ತೀರಿ, ಪಾಕಿಸ್ತಾನಕ್ಕೆ ಏನು ಮಾಡಿಲ್ಲ ಅಂತ ನೀವೇ ವಾದಿಸ್ತೀರಿ, ಅವರೇ ಒಪ್ಕೊಳ್ತಾರೆ ನಮಗೇನಾಗಿದೆ ಅಂತ. ಇಂಥ ದುಸ್ಥಿತಿ, ಇಂಥ ದುರವಸ್ಥೆ, ಇಂಥ ದೇಶದ್ರೋಹಿತನ, ಮಾತೃದ್ರೋಹಿತನ ಕಾಂಗ್ರೆಸ್ಸಿಗೆ ಈ ಮಟ್ಟದಲ್ಲಿ
ಇಂಥ ಒಂದು ಈ ದೊಡ್ಡ ಪಕ್ಷವಾಗಿ ಇಷ್ಟು ಕಾಲ ಭಾರತವನ್ನು ಆಡಳಿತ ಮಾಡಿದಂಥ ಈ ಪಕ್ಷಕ್ಕೆ ಇಂಥ ಒಂದು ಹೇಸಿಗೆ ಮತ್ತು ದುರ್ಗತಿ ಪ್ರಾಪ್ತವಾಗತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಖರ್ಗೆಯವರ ಜೀವನದ ರಾಜಕೀಯ ಜೀವನದ ಅತ್ಯಂತ ಕೆಟ್ಟ ಕ್ಷಣಗಳು ಮತ್ತು ಅತ್ಯಂತ ದೇಶದ ಜನ ನಿಮ್ಮನ್ನು ರೋಷಭರಿತರಾಗಿ ಆಕ್ರೋಶಭರಿತರಾಗಿ ಶಪಿಸಿದ ಕ್ಷಣಗಳೇನಾದರೂ ಇದ್ದರೆ ಈ ಆಪರೇಷನ್ ಸಿಂಧೂರಕ್ಕೆ ನೀವು ಮಾತಾಡ್ತಾ ಇಡೀ ಸೈನ್ಯದ ಆತ್ಮಶಕ್ತಿಗೆ ಬೆಂಕಿ ಹಾಕಿದ, ಇಡೀ ಪ್ರಧಾನಿಯ ಪಟ್ಟಕ್ಕೆ ನಿಮ್ಮ ಹೇಸಿಗೆಯನ್ನು ಮಾಡಿದ, ನಿಮ್ಮ ಇಡೀ ವ್ಯಕ್ತಿತ್ವದ ಒಂದು ಕ್ಷುದ್ರತೆಯನ್ನು, ದೇಶದ್ರೋಹಿತನವನ್ನು ಮತ್ತು ಆಡಳಿತಕ್ಕೆ ಅಧಿಕಾರದ ರಾಜಕಾರಣಕ್ಕೆ ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಯಾವ ಎಕ್ಸ್ಟ್ರೀಮಿಗೆ ಬೇಕಾದರೂ ಹೋಗಬಲ್ಲಿರಿ ಅನ್ನೋದಕ್ಕೆ ಈ ಚುಟ್ಪುಟ್ ಸಾಕ್ಷಿ. ಆಪರೇಷನ್ ಸಿಂಧೂರವನ್ನು ವೈರಿಯೂ ಕೂಡ ನಿಮ್ಮ ಭಾಷೆ ಬಳಸಲಾರ. ಇವರವತ್ತು ಏನೇ ಸುಳ್ಳು ಹೇಳ್ತಾ ಇರ್ಬೋದು, ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಗಲ್ಲ ಹಿಂಗಿಲ್ಲ, ಭಾರತವನ್ನು ಎದುರಿಸ್ಬಿಟ್ಟಿದ್ದೇವೆ. ಇವತ್ತು ಮುನೀರಿಗೆ ಅಲ್ಲಿ ಪ್ರಮೋಷನ್ ಮಾಡಿದಾರಲ್ಲ, ಸೋತು ಸುಣ್ಣವಾಗಿ ಜೀವದ ಭಯದಿಂದ ಬಂಕರಲ್ಲಿ ಕೂತಂಥ ಷಂಡ, ತನ್ನ ಸಂಸಾರವನ್ನೆಲ್ಲ ಇಂಗ್ಲೆಂಡಿಗೆ ಸಾಧಿಸಿದಂಥ ಷಂಡ, ತನ್ನ ಎಲ್ಲ ಹಣಕಾಸನ್ನು ಸೌದಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಗೆ ಪಲಾಯನ ಮಾಡಲಿಕ್ಕೆ ಹೊರಟಂಥ ಒಬ್ಬ ಷಂಡ ಅಧಿಕಾರಿಗೆ ವಿಶ್ವದ ಮಟ್ಟದಲ್ಲಿ ಒಂದು ಮಾನ ಉಳಿಸ್ಕೊಳ್ಬೇಕು ಅಂಥೇಳಿ ಅವರಿವತ್ತು ಪ್ರಮೋಷನ್ ಕೊಟ್ಟಿದ್ದಾರೆ. ನಮ್ಮ S-400ನ ಕಾರ್ಯಕ್ಷಮತೆಗೆ ಖರ್ಗೆ ಅವರೇ ನೀವು ಇವತ್ತು ಮಸಿ ಬಳಿದಿದ್ದೀರಿ. ನಮ್ಮ ಬ್ರಹ್ಮೋಸ್ಗೆ ಇವತ್ತು ನೀವು ಅಪಮಾನ ಮಾಡಿದ್ದೀರಿ. ನಮ್ಮ ಆಕಾಶಕ್ಕೆ ನೀವು ಅಪಮಾನ ಮಾಡಿದ್ದೀರಿ. ನಮ್ಮ ನಾಗಾಸ್ತ್ರಕ್ಕೆ ನೀವು ಅಪಮಾನ ಮಾಡಿದ್ದೀರಿ. ನಮ್ಮ ಸೆಲ್ಫ್ ಸುಸೈಡ್ ಡ್ರೋನ್ಗಳನ್ನು ನಾವೇ ತಯಾರಿಸಿ ಇವತ್ತು ವಿಶ್ವವೇ ನಿಬ್ಬೆರಗುಗೊಳ್ಳುವ ಹಾಗೆ ಆಪರೇಷನ್ ಸಿಂಧೂರದಲ್ಲಿ ನಾವು ಬಳಸಿದ್ದೇವಲ್ಲ, ಅದಕ್ಕೆ ಅವಮಾನ ಮಾಡಿದ್ದೀರಿ. ಇದರ ಫಲ ಮತ್ತು ಇದರ ಶಿಕ್ಷೆ ನಿಮ್ಮ ಪಕ್ಷ ಅನುಭವಿಸಿಯೇ ಸಿದ್ಧ. ನೋಡಿ, ನೆನಪಿಡಿಬೇಕಾದ್ರೆ ಇವತ್ತು ನೀವು ಈ ರೀತಿಯಲ್ಲಿ ಆಪರೇಷನ್ ಸಿಂಧೂರ ಅದನ್ನು ಅಣಕ ಮಾಡುವ, ಅದನ್ನು ಅವಗೌರವಿಸುವ, ಅದನ್ನು ಆಡಿಕೊಳ್ಳುವ ಪ್ರತಿಯೊಬ್ಬ ನಿಮ್ಮ ಕಾಂಗ್ರೆಸ್ಸಿನ ಒಬ್ಬೊಬ್ಬ ವ್ಯಕ್ತಿಯು ಸೈನ್ಯಕ್ಕೆ, ಸೈನ್ಯದ ಆತ್ಮಶಕ್ತಿಗೆ, ಸೈನ್ಯದ ಬಲಿದಾನಕ್ಕೆ ಅತ್ಯಂತ ಕ್ರೂರವಾಗಿ ಅವಮಾನ ಮಾಡ್ತಾ ಇದ್ದೀರಿ. ಇದರ ಫಲವನ್ನು ನೀವು ಊಟ ಮಾಡೇ ಮಾಡ್ತೀರಿ, ನೋ ಡೌಟ್. ಆದರೆ ಅದರ ಕೊನೆಗೂ ಒಂದು ಮಾತು ಹೇಳ್ತೆ ಕೇಳಿ. ಈ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಪರ್ಯಾಯವಾಗಿ ಅವರ ಮಿತ್ರಕೂಟಕ್ಕೆ, ಇನ್ಕ್ಲೂಡಿಂಗ್ ಅಮೆರಿಕ, ಇನ್ಕ್ಲೂಡಿಂಗ್ ಚೈನಾ, ಟರ್ಕಿ, ಬಾಂಗ್ಲಾ, ಪಾಕಿಸ್ತಾನ್, ಇವೆಲ್ಲಕ್ಕೂ ಏಕಕಾಲದಲ್ಲಿ ಬುದ್ಧಿ ಕಲಿಸಿದಂಥ ಪ್ರಧಾನಿ ಮೋದಿಯವರ 56 ಇಂಚಿನ ಆ ಎದೆಗಾರಿಕೆ ಇದೆಯಲ್ಲ, ಅದರ ಒಂದು ಕೂದಲನ್ನು ನೀವು ಏನೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಡಿ, ಯಾವತ್ತು ನೀವು ಸೈನ್ಯಕ್ಕೆ ಅವಮಾನ ಮಾಡಿದ್ರೋ, ಯಾವಕ್ಕೆ ಅಲ್ಲಿ 26 ಜನ ಅಮಾಯಕರ ಮಾರಣ ಹೋಮಕ್ಕೆ ನೀವು ಅವಮಾನ ಮಾಡಿದ್ರು, ಅಲ್ಲೂ ರಾಜಕೀಯವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ನಿಮ್ಮ ಅವನತಿಯ ಕೊನೆಯ ಮೆಟ್ಟಿಲು, ಇದು ಮಾತ್ರ ಗ್ಯಾರಂಟಿ. ನಮಸ್ತೆ.